ನನ್ನ ಹೆಸರು ಚಂದ್ರಶೇಖರ್. ನಾನು ನಿವೃತ್ತ ಅಧ್ಯಾಪಕರು ಹಾಗೂ ಅಡ್ವೊಕೇಟ್ ಸಹ. ಈಗ ನನ್ನ ವಯಸ್ಸು 62 ವರ್ಷಗಳು. ನಾನು ಈ ಜಾಗಕ್ಕೆ ಬರಲು ಕಾರಣ ಇಲ್ಲಿರ್ತಕ್ಕಂಥ ಪ್ರಕೃತಿ ಚಿಕಿತ್ಸಾಲಯ. ನನ್ನ ಮಡದಿ ವನಿತಾ ಚಂದ್ರಶೇಖರ್, ಇವರು ಸಹ ಗೃಹಿಣಿ. ಇವರು ಅನೇಕ ಆಧ್ಯಾತ್ಮಿಕ ಕೆಲಸಗಳ ಜೊತೆಗೆ ಪ್ರಕೃತಿಯನ್ನು ಪ್ರೀತಿಸುವ ಒಂದು ಮಹಿಳೆ. ನಾವೀಗ ಚಿಕ್ಕಬಳ್ಳಾಪುರದಿಂದ ಈ ಒಂದು ಸತ್ವ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದು ಒಂದು ವಾರ ಆಯಿತು. ನಾವು ಬಂದ ಉದ್ದೇಶ ಇಲ್ಲಿರ್ತಕ್ಕಂಥ ಒಂದು ಪ್ರಕೃತಿಯನ್ನು ಆಸ್ವಾದಿಸಲು. ಬಹಳ ಚೆನ್ನಾಗಿರ್ತಕ್ಕಂಥ ಪ್ರಕೃತಿ. ಈ ಪ್ರಕೃತಿಯಲ್ಲಿ ನಮಗಾಗಿ ಯೋಗ, ಆಯುರ್ವೇದಿಕ್ ಥೆರಪಿಗಳು, ಅದರ ಜೊತೆಗೆ ಇಲ್ಲಿ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಜನ ಇದ್ದಾರೆ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಸ್ಥಳದಲ್ಲಿ ಭಾಗವಹಿಸಿದಾಗ ನಮಗೆ ಏನೇ ರೋಗಗಳಿದ್ರು, ವಿ ಆರ್ ನಾಟ್ ಎ ಪೇಷಂಟ್ಸ್ ದಟ್, ಆದರೂ ಕೂಡ ನಾವು ಬಂದ ಉದ್ದೇಶ ನಮಗೆ ಒಂದು ಒಳ್ಳೆ ಜಾಗ, 0% ಪೊಲ್ಯೂಷನ್ ಲೆಸ್. ಹಾಗಾಗಿ ಇಂತಹ ಸ್ಥಳಗಳಲ್ಲಿ ನಾವು ಒಂದು ವಾರ ಕಳೆದ್ರೆ ನಮ್ಮ ಒಂದು ಜೀವನ ಮತ್ತಷ್ಟು, ನಮ್ಮ ಆಯುಷ್ ಅಭಿವೃದ್ಧಿ ಆಗುತ್ತೆ. ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಎಲ್ಲ ನಾಟಿ ಹಸುಗಳಿವೆ. ನಾಟಿ ಹಸುಗಳ ಜೊತೆಗೆ ಇಲ್ಲಿರ್ತಕ್ಕಂಥ ಜನ ಅಷ್ಟೇ, ಹಳ್ಳಿಯ ಜನ ಅಷ್ಟೇ ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ರು. ಡಾಕ್ಟರ್ ಅಷ್ಟೇ, ಅಲ್ಲಿರ್ತಕ್ಕಂಥ ಥೆರಪಿಸ್ಟ್ಗಳು ಅಷ್ಟೇ, ಹೊಸದಾಗಿ ಬಂದಿರತಕ್ಕಂಥ ಈ ಟ್ರೈನಿ ಹುಡುಗರು ಅಷ್ಟೇ ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂತ ಬಂದ್ರು. ಹಾಗಾಗಿ ನಾವು ಇವತ್ತು ಹ್ಯಾಪಿಯಾಗಿ ರಿಟರ್ನ್ ಆಗಲಿಕ್ಕೆ ಸಿದ್ಧರಾಗಿದ್ದೀವಿ. ಈಗ ಇಲ್ಲಿನ ಡಾಕ್ಟರ್ಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾವು ನಮಸ್ಕಾರವನ್ನು ತಿಳಿಸ್ತಾ ನಾವು 4 ಮಾತುಗಳನ್ನ ಮುಗಿಸ್ತೀವಿ.